ಮಲ್ಲಿಗೆ ಮುಡಿದು ಆರತಿ ಪಡೆದು ಭಾನು ದಸರಾ ಉದ್ಘಾಟನೆ. ನಾಡ ದೇವಿಗೆ ಗೌರವ, ದ್ವೇಷ ಕಾರೋರಿಗೆ ಭಾನು ಪ್ರೀತಿಯ ಪಾಠ. ಹಿಂದೂ ಸಂಪ್ರದಾಯದಂತೆಯೇ ಉಡುಗೆ, ಟೀಕಾಕಾರರು ಗಪ್ಚುಪ್. ಬಿಜೆಪಿ ವಿರೋಧದ ನಡುವೆಯೇ ಚಾಮುಂಡಿಗೆ ಭಾನು ಮುಷ್ತಾಕ್ ಜೈ. ದಸರಾ ಶಾಂತಿಯ ಹಬ್ಬ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ನೆಲದ ಸುಗಂಧವು ಐಕ್ಯತೆ ಆಗಲಿ ಎಂದ ಬೂಕರ್ ಪ್ರಶಸ್ತಿ ಪುರಸ್ಕೃತೆ. ದಸರಾ ಇಡೀ ಪ್ರಪಂಚದಾದ್ಯಂತ ನೆಲೆ ಕಂಡುಕೊಳ್ಳಲಿ ಎಂದು ಹಾರೈಕೆ. ಚಾಮುಂಡೇಶ್ವರಿ ತಾಯಿಯೇ ನನ್ನನ್ನು ಕರೆಸಿಕೊಂಡಿದ್ದಾಳೆ ಅಂತ ಭಾವುಕ. ಅವರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿರಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯರು. ವೇದಿಕೆಯಲ್ಲಿ ಸಿದ್ದರಾಮಯ್ಯ ತಿರುಗೇಟು, ವಿರೋಧಿಗಳ ಬಾಯಿಗೆ ಬೀಗ. ಹಿಂದೂ ಸಂಪ್ರದಾಯದಂತೆಯೇ ಉಡುಗೆ ತೊಡುಗೆ ಏನಲ್ಲ. ಮುಸಲ್ಮಾನ ಹೆಣ್ಣು ಮಕ್ಕಳೇನು ಮೈಸೂರು ಸಿಲ್ಕೆ ಸೀರೆ ಉಡೋದಿಲ್ವ, ಮೈಸೂರು ಮಲ್ಲಿಗೆ ಮುಡಿಯೋದಿಲ್ವ, ಕೈಗೆ ಬಳೆ ಹಾಕೋದಿಲ್ವ. ಅಲ್ಲಿ ಯಾವ ರೀತಿಯಾದಂತಹ ವೈರುಧ್ಯ ಅಥವಾ ಒಂದು ರೀತಿಯಾದಂತಹ ಇನ್ನೊಂದು ಸಂಪ್ರದಾಯವನ್ನು ತನ್ನ ಮೇಲೆ, ಆದರೆ ಆರತಿ ಪಡೆದಿದ್ದು ಮಾತ್ರ ಭಾಳಷ್ಟು ಟೀಕಾಕಾರರಿಗೆ ಉತ್ತರ ಕೊಡುವಂತಿತ್ತು. ಅವರು ಬರೆದಿರುವಂತಹ ಬಾಗಿನ ಅನ್ನುವಂತಹ ಒಂದು ಕವನದಲ್ಲಿ ಒಬ್ಬ ಮುಸ್ಲಿಂ ಹೆಣ್ಣು ಮಗಳಾಗಿ ಬಾಗಿನವನ್ನು ಸ್ವೀಕರಿಸಿದಂತಹ ಆ ಹೆಣ್ಣು ಮಗಳ ಭಾವನೆಗಳು, ಆಕೆಯ ತೊಳಲಾಟ ಎಷ್ಟು ಚೆನ್ನಾಗಿ ಕವನದಲ್ಲಿ ಬರೆದಿದ್ದಾರೆ. ಅವರನ್ನು ವಿರೋಧಿಸುತ್ತಿದ್ದ ಬಳೆ ತೊಡಲಿ, ಸೀರೆ ಉಡಲಿ, ಮಲ್ಲಿಗೆ ಮುಡಿಲಿ ಅಂತ ಹೇಳ್ತಾ ಇದ್ದವರೆಲ್ಲ ಇವಾಗ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ನನಗಂತೂ ಬಹಳ ಇದೆ. ಇವತ್ತು ಯಾವ ಹುಲಿ, ಸಿಂಹ, ಚಿರತೆಗಳು ಮಾತಾಡಿಲ್ಲ. ಅದು ತುಂಬ ಗಮನಿಸುವಂತಹ ಒಂದು ಬೆಳವಣಿಗೆ. ಬಟ್ ಇವತ್ತು ಸಿದ್ದರಾಮಯ್ಯನವರು ಅಷ್ಟೇ, ಭಾಷಣಕ್ಕಿಂತ ಜಾಸ್ತಿ ಏಯ್ ಕುತ್ಕ, ಏಯ್ ಸುಮ್ಮನೆ ಕುತ್ಕ, ಏಯ್ ಎಲ್ಲಿ ಹೋಗ್ತೀಯಾ ಅಂತ ಹೇಳಿದ್ದೇ ಜಾಸ್ತಿ. ಬಟ್ ಆದರೂ ಕೂಡ ಇಷ್ಟು ವಿರೋಧದ ನಡುವೆಯೂ ಕೂಡ ಭಾನು ಮುಷ್ತಾಕ್ ಅವರ ಒಂದು ಕೈಯಲ್ಲೇ ದಸರಾವನ್ನು ಉದ್ಘಾಟನೆ ಮಾಡಿಸಿದ್ರು ಮತ್ತು ಅವರನ್ನು ಹೊಗಳಿದರು ವೇದಿಕೆಯಲ್ಲಿ. ಆ ಮೂಲಕ ದಸರಾ ಉದ್ಘಾಟನೆ ಆಗಿದೆ. ಹಾಗಾದರೆ ಇಷ್ಟು ಸಾಕಾ, ಇನ್ನಷ್ಟು ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇವತ್ತು ಏನು ಹೇಳಿದ್ದು ದಸರಾ ಉದ್ಘಾಟನೆ ಮಾಡಿದಂಥ ಭಾನು ಮುಷ್ತಾಕ್ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಬೇಕಾದಷ್ಟು ಏರು ಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ನನಗೆ ಈಗ ಅನಿಸುವಂಥದ್ದು, ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ರವರು ಮುಸ್ಲಿಮರನ್ನ ನಂಬಿ, ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೆ, ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು, ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು, ಎಲ್ಲರ ಬದುಕನ್ನು ಗೌರವಿಸುವ ಹೃದಯ. ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ, ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ, ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ. ಇದು ಶಾಂತಿಯ ಹಬ್ಬ, ಇದು ಸೌಹಾರ್ದದ ಮೇಳ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಶ್ರೀಮತಿ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಭಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ನಾವೆಲ್ಲ ಮನುಷ್ಯರು, ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂತ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು. ಆದ್ರೆ ಇವತ್ತು ನಮಗೆ ಆದ ಖುಷಿ ಇದೆ ಏನಂದ್ರೆ
ಒಂದು ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡ್ತಕ್ಕಂತ ಮಹಿಳೆ ರೇಷ್ಮೆ ಸೀರೆ ಉಟ್ಟು ತಲೆಗೆ ಮುಡಿಗೆ ಹೂ ಮುಡಿಸಿಕೊಂಡು ಒಂದು ಹಿಂದೂ ಹೆಣ್ಣು ಮಗಳ ರೀತಿಯಲ್ಲಿ ಬಂದು ಅರಿಶಿಣ ಕುಂಕುಮವನ್ನ ವಿರೋಧ ಮಾಡ್ತಕ್ಕಂಥವ್ರು ಇವತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನೇ ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಮತ್ತೆ ದೇವರ ಮುಂದೆ ನಿಂತು ಇದು ಪೂಜಾರಿ ಕೊಡುವ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನ್ ಬೇಕು? ನಮ್ಮ ಅನಿಸಿಕೆಯನ್ನು ಅದೇ ಇದ್ದಿದ್ದು. ಈ ರೀತಿ ನಾನು ಮಾಡ್ತೇನೆ ಅಂತ ಅವ್ರು ಅವತ್ತೇ ಹೇಳಿದ್ರೆ ಯಾರು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ.